ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದಿನಾಂಕ 11/1/2021ರಂದು KEA ವಿವಿಧ ಇಲಾಖೆಗಳ ವಿವಿಧ ಹುದ್ದೆಗಳಿಗೆ FDA ಹುದ್ದೆಗಳಿಗೆ ನಡೆಸಿರ್ತಕ್ಕಂಥ ಪರೀಕ್ಷೆಯ ಸಂವಹನ ಪತ್ರಿಕೆಯ ಕಮ್ಯುನಿಕೇಷನ್ ಪೇಪರ್ನ ಕನ್ನಡ ಸಂಬಂಧಿತ 35 ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಆಲ್ರೆಡಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು SDAಗೆ ಸಂಬಂಧಪಟ್ಟಿದ್ದು ಮತ್ತು FDA HK ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಆಲೇ ಬಿಡಿಸಿದ್ದೀವಿ ಸ್ನೇಹಿತರೆ. ಈ ಎಲ್ಲ ವಿವರಣೆಗಳು ಇಲಾಖಾ ಕೀ ಉತ್ತರಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತಾ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ತರಗತಿಗೆ ಹೋಗುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಯಾವುದೇ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದು KEA FDA ಹುದ್ದೆಗಳಿಗೆ ನಡೆಸಿರ್ತಕ್ಕಂತಹ ಪರೀಕ್ಷೆಯ ಪ್ರಶ್ನೋತ್ತರಗಳು. ಇದರಲ್ಲಿ ಯಾವ ಯಾವ ವಿಷಯಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು, ಟಾಪಿಕ್ಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅನ್ನತಕ್ಕಂಥ ನೋಡ್ತಾ ಹೋಗೋಣ ಬನ್ನಿ. ಯಾಕೆಂದರೆ ಇದು ಒಂದು ರೀತಿ ನಮಗೆ ಕನ್ನಡಿ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅಂದರೆ ಒಂದು ಪರಿವಿಡಿ, ಏನು ನಾವು ಸ್ಟಾರ್ಟಿಂಗಲ್ಲಿ ಏನೆಲ್ಲ ಪಾಠಗಳಿದ್ದಾವೆ, ಏನೆಲ್ಲ ವಿಚಾರಗಳಿದ್ದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಕಂಟೆಂಟ್ ಬರುತ್ತಲ್ಲ, ಆ ರೀತಿ ಇದು ನಮಗೆ ಕೆಲಸ ಮಾಡುತ್ತೆ. ಏನೆಲ್ಲ ವಿಚಾರಗಳ ಕಡೆಗೆ ನಾವು ಗಮನ ಕೊಡಬೇಕಾಗುತ್ತೆ ಅಂತೇಳಿ ಈ ಒಂದು ಸ್ಲೈಡನ್ನು ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಮುಂದೆ ಹೋಗೋಣ. ಇದರಲ್ಲಿ ವರ್ಣಮಾಲೆಯಲ್ಲಿ ದ್ರಾವಿಡ ಮತ್ತು ಸಂಸ್ಕೃತ ಮೂಲ ಅಕ್ಷರಗಳು ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಯೋಗವಾಹಕಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಒತ್ತಕ್ಷರ, ಇದರಲ್ಲಿ ದ್ವಿತ್ವ ಅಂತ ಬರುತ್ತೆ ಸ್ನೇಹಿತರೆ, ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, ನಾನು ಕನ್ನಡ ವರ್ಣಮಾಲೆಯಿಂದ ಆರ್ಡರ್ ಆಗಿ ಕೊಟ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಬಟ್ ಕ್ವಶನ್ ಹಿಂದೆ ಮುಂದೆ ಇರುತ್ತೆ, ಎಕ್ಸಾಮಲ್ಲಿ ಮುಂದೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋದಾಗ ಕ್ವಶನ್ಗಳು ಹಿಂದೆ ಮುಂದೆ ಇರುತ್ತೆ. ಬಟ್ ಇಲ್ಲಿ ನಾವು ಓದ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಶುದ್ಧ ಅಶುದ್ಧ ಪದಗಳು ಜೊತೆಗೆ ವಾಕ್ಯಗಳು. ಶುದ್ಧ ಅಶುದ್ಧದ ಮೇಲೆ 3 ಪ್ರಶ್ನೆ ಇದೆ. ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳ್ತಾರಲ್ಲ, ಇದ್ರ ಮೇಲೆ 2 ಪ್ರಶ್ನೆಗಳಿದ್ದಾವೆ. ವಿಭಕ್ತಿ ಪ್ರತ್ಯಯಗಳ ಮೇಲೆ 1 ಪ್ರಶ್ನೆ. ಸಂಧಿಗಳ ಮೇಲೆ ಒಟ್ಟು 6 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಸಮಾಸದ ಮೇಲೆ 1 ಪ್ರಶ್ನೆ ಇದೆ. ನಾಮಪದಗಳ ಮೇಲೆ, ನಾಮಪದಗಳು ಅಂತಂದರೆ ಅಲ್ಲಿ ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ ಬರುತ್ತಲ್ಲ, ಆ ಥರದ ಮೇಲೆ 2 ಪ್ರಶ್ನೆಗಳಿದ್ದಾವೆ. ನೆಕ್ಸ್ಟ್ ಸರ್ವನಾಮಗಳ ಮೇಲೆ ಉತ್ತಮ ಪುರುಷ, ಮಧ್ಯಮ ಪುರುಷ ಅಂತೆಲ್ಲ ಬರುತ್ತಲ್ಲ, ಅದರ ಮೇಲೆ 1 ಪ್ರಶ್ನೆ ಇದೆ. ಕ್ರಿಯಾಪದ, ಧಾತು, ಇದರ ಮೇಲೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಸಕರ್ಮಕ, ಅಕರ್ಮಕದ ಮೇಲೆ 1 ಪ್ರಶ್ನೆ ಇದೆ. ತದ್ದಿತಾಂತ, ವಿದ್ಯಾರ್ಥಕ, ಪ್ರತಿಷೇಧಾರ್ಥಕ, ಇದರ ಮೇಲೆ 1 ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ತತ್ಸಮ, ತದ್ಭವದ ಮೇಲೆ 1 ಪ್ರಶ್ನೆ ಇದೆ. ನೆಕ್ಸ್ಟ್ ಲೇಖನ ಚಿಹ್ನೆ ಮೇಲೆ 1 ಪ್ರಶ್ನೆ. ಗಾದೆಗಳ ಮೇಲೆ 1 ಪ್ರಶ್ನೆ. ಲಿಂಗಗಳು, ಇದರಲ್ಲಿ ಪ್ರಕೃತಿ ಪ್ರತ್ಯಯ ಅಂತ ಬರುತ್ತೆ, ಅದರ ಮೇಲೆ 1 ಪ್ರಶ್ನೆ ಕೇಳಿದ್ದಾರೆ. ಕಾಲಗಳ ಮೇಲೆ 1 ಪ್ರಶ್ನೆ ಇದೆ. ಕನ್ನಡದ ಅಂಕಿಗಳ ಮೇಲೆ 1 ಪ್ರಶ್ನೆ ಕೇಳಿದ್ದಾರೆ. ವಿರುದ್ಧಾರ್ಥಕ ಪದ, ಇದರ ಮೇಲೆ 1 ಪ್ರಶ್ನೆ ಇದೆ. ಪದಗಳ ಅರ್ಥ, ಇದರ ಮೇಲೆ 1 ಪ್ರಶ್ನೆ ಇದೆ. ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ 1 ಪ್ರಶ್ನೆ. ಅಂದರೆ 2 ಪ್ರಶ್ನೆ ಇದ್ದಾವೆ, ಇಲ್ಲೇ ಹೇಳಿದೆ ಅದನ್ನು, 2 ಪ್ರಶ್ನೆಗಳು ನೋಡ್ಕೊಳ್ಳಿ. ನೆಕ್ಸ್ಟ್ ಷಟ್ಪದಿ ಮೇಲೆ 1 ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಎಲ್ಲ ಷಟ್ಪದಿಗಳನ್ನು ಸೇರಿಸಿ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲಂಕಾರದ ಮೇಲೆ, ಅದರಲ್ಲೂ ರೂಪಕ ಅಲಂಕಾರದ ಮೇಲೆ 1 ಪ್ರಶ್ನೆ ಇದೆ. ಪತ್ರಲೇಖನದ ಮೇಲೆ 1 ಪ್ರಶ್ನೆ ಕೇಳಿದ್ದಾರೆ. ಗ್ರಾಮ್ಯ ಪದ, ಇವುಗಳ ಮೇಲೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಜೊತೆಗೆ ಬಸವಣ್ಣ ಮತ್ತು ಜೇಡ್ರ ದಾಸಿಮಯ್ಯ ಇವರ ವಚನಗಳನ್ನು ಕುರಿತು 1 ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇಷ್ಟು ವಿಚಾರಗಳು. ಇದು ನಮಗೆ ಒಂದು ರೀತಿ ಕನ್ನಡಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ನಾವು ಏನೆಲ್ಲ ವಿಚಾರಗಳನ್ನ ಓದಬೇಕಾಗುತ್ತೆ, KEನವರು ಹಿಂದೆ ನಡೆಸಿರ್ತಕ್ಕಂಥ ಪರೀಕ್ಷೆ ಜೊತೆಗೆ ಮುಂದೆ ನಡೆಸ್ತಕ್ಕಂಥ ಪರೀಕ್ಷೆಗಳಲ್ಲೂ ಕೂಡ ಈ ಎಲ್ಲದರ ಮೇಲೆ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ನಮ್ಮ ಅನಂತ ಜ್ಞಾನಧಾರೆ ಚಾನಲಲ್ಲಿ ನೀವು KE ಅಂತೇಳಿ ಫೋಲ್ಡ್ರೇ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಸಿಗುತ್ತೆ ನಿಮಗೆ. ಜೊತೆಗೆ TETಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು, KPSC ಇದುವರೆಗೂ ನಡೆಸಿರ್ತಕ್ಕಂಥ ಒಂದು 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಒಂದೇ ವಿಡಿಯೋದಲ್ಲಿ ಕಟ್ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ ಸ್ನೇಹಿತರೆ. ಜೊತೆಗೆ GPSTR ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳಿದ್ದಾವೆ, ನೋಡಿ ಅಂತ ಹೇಳ್ತಾ, ಜೊತೆಗೆ ಸಂಪೂರ್ಣ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಕೂಡ ಇದ್ದಾವೆ, ನೋಡಿ. ಮುಂದೆ ಹೋಗೋಣ ಬನ್ನಿ. ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದ್ದಾವೆ, ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ಕೆಳಗಿನವುಗಳಲ್ಲಿ ಅಂದರೆ ಆ ಒಂದು ಪ್ರಶ್ನೆ ಪತ್ರಿಕೆ C1 ವರ್ಷನ್ ಆಗಿತ್ತು. ಇದರಲ್ಲಿ 21ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗಿತ್ತು, ನೋಡ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ. ಲಿಂಗ ಮತ್ತು ಪ್ರತ್ಯಯಗಳು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಗುಣವಾಚಕ, ಈ ಗುಣವಾಚಕದಲ್ಲಿ ಏನಾಗುತ್ತೆ, ಗುಣಗಳೇ ಹೇಳುತ್ತೆ. ಒಳ್ಳೆಯದನ್ನು, ಒಳ್ಳಿದನ್ನು, ಒಳ್ಳಿತು ಅಂತ ಹೇಳಿ ಇವೆಲ್ಲ ಗುಣಗಳನ್ನ ಹೇಳ್ತಕ್ಕಂಥವು. ಸರ್ವನಾಮಗಳು ಗೊತ್ತೇ ಇದೆ, ನಾಮಪದದ ಬದಲಿಗೆ ಬಳಸ್ತಕ್ಕಂಥವು ಸರ್ವನಾಮಗಳಾಗಿರ್ತವೆ. ಅದರಲ್ಲಿ ಅದು, ಅವನ್, ಅವಳ್ ಇವುಗಳಾಗಿರ್ತವೆ. ಸಂಖ್ಯಾವಾಚಕ ಒಂದು, ಓರ್ವನ್, ಓರ್ವಳ್ ಅಂತೇಳಿ. ಪರಿಮಾಣವಾಚಕ ಎಳೆಯನ್, ಪೊಲ್ಲನ್, ಪೆರಿತು ಅಂತಕ್ಕಂಥದ್ದು ಬರುತ್ತೆ. ಇದರಲ್ಲಿ ಪರಿಮಾಣವಾಚಕ ಅಂತಕ್ಕಂಥದ್ದು ಹೊಂದಾಣಿಕೆ ಆಗೋದಿಲ್ಲ. ಎಳೆಯನ್, ಪೊಲ್ಲನ್, ಪೆರಿತು ಇದು ಆಗೋದಿಲ್ಲ. ಯಾಕೆ ಅಂದರೆ ಪರಿಮಾಣವಾಚಕ ಏನು ಹೇಳುತ್ತೆ ಅಂದರೆ, ವಸ್ತು, ಪ್ರಾಣಿ, ತೂಕ, ಅಳತೆ, ಗಾತ್ರಗಳನ್ನು ತಿಳಿಸುವ ಶಬ್ದಗಳಿಗೆ ಪರಿಮಾಣವಾಚಕ ಅಂತೇಳಿ ಕರಿತೀವಿ.
ಉದಾಹರಣೆಗೆ ಅಷ್ಟು, ಇಷ್ಟು, ಕೆಲವು, ಹಲವು, ಅನಿತು, ಇನಿತು, ಅಲ್ಪ, ಸ್ವಲ್ಪ, ಬಹಳ, ಹೆಚ್ಚು, ದೂರ, ಲಘು, ಗುರು, ಸಮೀಪ ಈ ಥರದ ಬಂದರೆ ಅದು ಪರಿಮಾಣವಾಚಕ ಆಗಿರುತ್ತೆ. ಹಾಗಾಗಿ ಇದು ಗುಂಪಿಗೆ ಸೇರಿರೋದಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಕೆಳಗಿನವುದರಿಂದ ಸೂಚಿತವಾಗುವುದು ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದು ಪ್ರತ್ಯೇನ, ಪ್ರಕೃತಿ ಪ್ರತ್ಯೇನ, ಪ್ರಕೃತಿನ, ಧಾತುನ ಅಂತೇಳಿ. ಸರಿಯಾದಂಥ ಉತ್ತರ ಬಂದು ಇಲ್ಲಿ ಪ್ರಕೃತಿ ಅಂತೇಳಿ ಸ್ನೇಹಿತರೆ. ಏನಂದರೆ ನಾಮಪದವನ್ನು ಉಂಟು ಮಾಡುವ ಮೂಲ ರೂಪವೇ ನಾಮ ಪ್ರಕೃತಿ ಅಂತೇಳಿ ಪ್ರಾತಿಪದಿಕ ಅಂತಲೂ ಕೂಡ ಕರಿತೀವಿ. ಇದನ್ನ ನೋಡ್ಕೊಳ್ಳಿ. ಅಂದರೆ ಈ ಲಿಂಗಗಳು ಅಂತ ಅಂತಿದಂಗೆ ಅಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಇವೆಲ್ಲ ಬರ್ತಾವಲ್ಲ, ಅವುಗಳಿಗೆ ನಾವು ಪ್ರಕೃತಿ ಅಂತೇಳಿ ಅದನ್ನು ಗುರುತಿಸ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ, ಅಲ್ಲಿ ನೋಡಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಯಲ್ಲಿ ಸಿಗುತ್ತೆ ನಿಮಗೆ. ಇಲ್ಲೊಂದು ಪಾಯಿಂಟ್ ನಿಮಗೆ ಕ್ಲೂ ಕೊಡೋದಕ್ಕೋಸ್ಕರ ಹೇಳಿದ್ದೀನಿ. ನೆಕ್ಸ್ಟ್ ಮುಂದೆ ಹೋಗೋಣ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಶುದ್ಧ, ಅಶುದ್ಧ ಎಲ್ಲ KA ನವರು ನಡೆಸ್ತಕ್ಕಂಥ ಎಲ್ಲ ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲಿ ಇವುಗಳ ಮೇಲೆ ಸಾಕಷ್ಟು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಇದಕ್ಕೆ ಇಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಕೀ ಆನ್ಸರ್ ಕೊಟ್ಟಿದ್ದಾಗ ಇದನ್ನು ಕೊಟ್ಟಿದ್ರು, ಆದರೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೇಳಿ ಇಲ್ಲಿ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಾಗ ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿ ಮಾಡಿ ಗುರುತಿಸಿ ಅಂತೇಳಿ. ಅಂದರೆ ಗಾದೆ ಹಿಂದೆ ಮುಂದೆ ಆಗಿದೆ, ಅದನ್ನು ಸಂಕೇತಗಳು ABCD ಕೊಟ್ಟಿದ್ದಾರೆ, ಯಾವುದು ಅಂತೇಳಿ ಗುರುತಿಸಿ ಅಂತ ಹೇಳಿದ್ದಾರೆ. ನೀವು ಕೂಡ ಗುರುತಿಸ್ಬೋದು, ಒಮ್ಮೆ ನೋಡಿ. ದಂತ ಹೋದರು ಪಂಥ ಬಿಡ ಅಂತಕ್ಕಂಥದ್ದು ಇಲ್ಲಿ ಕೀ ಆನ್ಸರ್ ಕೂಡ ಇದೆ. ದಂತ ಹೋದರು ಪಂಥ ಬಿಡ ಅಂತಕ್ಕಂಥದ್ದು ಏನಾಗಿರುತ್ತೆ, ಸರಿಯಾದಂಥ ಗಾದೆ ರೂಪ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಇಂಗ್ಲಿಷ್ ಅಂಕಿಯಾದ 1969 ಮತ್ತು 1696ರ ಅಂಕಿಗಳ ಸರಿಯಾದ ರೂಪವನ್ನು ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. 1969 ಮತ್ತು 1696 ಕನ್ಫ್ಯೂಸ್ ಆಗೋದಕ್ಕೋಸ್ಕರ ಈಗ ಮಾಡಿದ್ದಾರೆ. ನೆಕ್ಸ್ಟು 25ನೇ ಪ್ರಶ್ನೆ ಆಗಿತ್ತು. ಕೆಳಗೆ ಕೊಟ್ಟಿರುವ ವಾಕ್ಯ ಏರುಪೇರಾಗಿದೆ, ಸರಿಯಾದ ಕ್ರಮದಲ್ಲಿ ಆಯ್ಕೆಯನ್ನು ಗುರುತಿಸಿ ಅಂತಂದರೆ ವಾಕ್ಯಗಳನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅವುಗಳನ್ನ ಸರಿಯಾದ ಕ್ರಮದಲ್ಲಿ ಗುರುತಿಸಬೇಕು ಅಂತ ಹೇಳಿದ್ದಾರೆ. ಕನ್ನಡವೇ ರಾಜ ರಾಣಿ, ಕನ್ನಡ ಎಲ್ಲವೂ ನಾಡಿನಲ್ಲಿ ಅಂತೇಳಿ ABCD ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಂದು 1ನೇದಾಗಿರುತ್ತೆ ಸ್ನೇಹಿತರೆ. ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜ ರಾಣಿ ಎಲ್ಲವೂ ಅಂತಕ್ಕಂಥದ್ದು ಆಗಿರುತ್ತೆ. ಇದನ್ನು ಕರ್ತೃಕರ್ಮ ಕ್ರಿಯಾಪದದ ರೂಪದಲ್ಲಿ ಗುರುತಿಸ್ಕೊಳ್ಬೇಕಾಗುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಕನ್ನಡ ಅಂಕಿಗಳು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ದರೆ ಇದನ್ನೇ ನೋಡಿ ಗುರುತಿಸ್ಕೊಳ್ಳಿ, ಏಕೆಂದರೆ ಕೆಲವು ಟೈಮಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ 6 ಮತ್ತು 9 ಈ ಥರದಕ್ಕೆ. ಈ ಥರ ಪ್ರಶ್ನೆಗಳನ್ನೇ ಜಾಸ್ತಿ ಕೂಡ ಕೇಳ್ತಾ ಇದ್ದಾರೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಯೋಗವಾಹಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತೇಳಿ. ಯೋಗವಾಹಕಗಳಿಗೆ ಸಂಬಂಧಪಟ್ಟ ಹಾಗೆ ಯೋಗವಾಹಕಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು, ಯೋಗವಾಹಕಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ, ಯೋಗವಾಹಕಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು, ಯೋಗವಾಹಕಗಳನ್ನು ವ್ಯಂಜನಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು ಅಂತೇಳಿ. ಇದರಲ್ಲಿ ಯಾವುದು ಸರಿ ಅಂತೇಳಿ B ಮತ್ತು C ಮಾತ್ರ ಸರಿಯಾಗಿದ್ದಾವಂತೆ ಸ್ನೇಹಿತರೆ. ಅಂದರೆ ಯೋಗವಾಹಕಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ, ಯೋಗವಾಹಕಗಳನ್ನು ಸ್ವರಗಳ ಸಹಾಯದೊಂದಿಗೆ ನಾವೇನು ಮಾಡ್ತೀವಿ, ಉಚ್ಚಾರ ಮಾಡ್ತೀವಿ. ಇವು ಸ್ವತಂತ್ರವಾಗಿ ಉಚ್ಚಾರ ಮಾಡೋಕ್ಕಾಗೋದಿಲ್ಲ, ವ್ಯಂಜನಗಳ ಜೊತೆ ಉಚ್ಚಾರಣೆ ಮಾಡೋದಿಲ್ಲ. ಯೋಗವಾಹಕಗಳು ಗೊತ್ತಿದೆ ನಿಮಗೆ, ಅನುಸ್ವಾರ, ಅಹ, ವಿಸರ್ಗ ಇವುಗಳನ್ನು. ನೆಕ್ಸ್ಟು ಮುಂದೆ ನೋಡೋಣ. 28ನೇ ಪ್ರಶ್ನೆ ಆಗಿತ್ತು. ಹೇಳಿಕೆ ಕನ್ನಡವೂ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಕಂಡುಬರುತ್ತವೆ. ಹೇಳಿದ್ವಲ್ಲ, ದ್ರಾವಿಡ ಮತ್ತು ಪ್ರಾಕೃತ ಭಾಷೆ ಅಂತೇಳಿ ಪರಿವಿಡಿನಲ್ಲಿ ಅದಕ್ಕೆ ಸಂಬಂಧಪಟ್ಟಿತ್ತು. ಆದರೆ ಸಂಸ್ಕೃತ ಪ್ರಾಕೃತಿಕ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೀಯ ಶಬ್ದಗಳಲ್ಲಿ ಭಾವ ತೀವ್ರತೆ ಕಾರಣದಿಂದಲೂ ಅವುಗಳನ್ನು ಬಳಸುವುದು ರೂಢಿಯಲ್ಲಿವೆ ಅಂತ ಹೇಳಿಕೆ. ಹೇಳಿಕೆ 1, 2 ಸರಿನಾ ಏನು ಎತ್ತ ಅಂತೇಳಿ. ಇಲ್ಲಿ 3ನೇದು ಅಂದರೆ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ ಅಂತೇಳಿ. ಕನ್ನಡವೂ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳನ್ನು ಸ್ವಾಭಾವಿಕವಾಗಿ ಕಂಡುಬರುತ್ತವೆ, ಹೇಳಿಕೆ ತಪ್ಪಾಗಿದೆ. ಹೇಳಿಕೆ 2 ಸರಿ, ಅಂದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ, ಅಂದರೆ ಪ್ರಾಕೃತ ಭಾಷೆಯಿಂದ ಸಂಸ್ಕೃತ ಕೆಲವು ಶಬ್ದಗಳನ್ನು ಸ್ವೀಕರಿಸುವಾಗ ಅನುಕರಣೀಯ ಶಬ್ದಗಳಲ್ಲಿ ಭಾವ ತೀವ್ರತೆ ಕಾರಣದಿಂದಲೂ ಅವುಗಳನ್ನು ಬಳಸುವುದು ರೂಢಿಯಲ್ಲಿದೆ. ಹಾಗಾಗಿ ಅಕ್ಷರ ಅಥವಾ ಶಬ್ದ ಅಥವಾ ಪದಗಳ ಒಂದು ಎರವಲು ತಗೊಳ್ಳುವಂಥದ್ದಾಗಿರುತ್ತೆ. ನೆಕ್ಸ್ಟು ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಕೇಳಿದರೆ ಪತ್ರಕ್ಕೆ ಸಂಬಂಧಪಟ್ಟಿದ್ದು. ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯಬೇಕು, ಅನೌಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯುವ ಅವಶ್ಯಕತೆ ಇಲ್ಲ ಅಂತೇಳಿ. ಹೇಳಿಕೆ 1 ಸರಿನಾ ತಪ್ಪಾ ಅಂತೇಳಿ ಈ ಥರ ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪು ಅಂತಕ್ಕಂಥದ್ದು ಇಲ್ಲಿ ಆಗಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಶಾಲೆಯಲ್ಲ ಇದು ವಿದ್ಯಾ ದೇಗುಲ, ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಇದು ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ,
ಅಪಹ್ನುತಿ ಯಮಕ ಅಂತೇಳಿ. ಮೊದಲಿಗೆ ಕೀ ಆನ್ಸರ್ ಕೊಟ್ಟಾಗ ಅಪಹ್ನುತಿ ಅಂತೇಳಿ ಕೊಟ್ಟಿದ್ರು, ಆದರೆ ರಿವೈಸ್ಡ್ ಕೀ ಆನ್ಸರ್ಲಿ ಇದಕ್ಕೆ ರೂಪಕಾಲಂಕಾರ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಶಾಲೆ ಬೇರೆ ಅಲ್ಲ, ವಿದ್ಯಾ ದೇಗುಲ ಬೇರೆ ಅಲ್ಲ, ಎರಡು ಕೂಡ ಒಂದಕ್ಕೊಂದು ಅಭೇದ್ಯವನ್ನು ಇಲ್ಲಿ ಕಲ್ಪಿಸಿದ್ದಾರೆ. ಹಾಗಾಗಿ ಇದು ರೂಪಕಾಲಂಕಾರ ಆಗುತ್ತೆ ಸ್ನೇಹಿತರೆ. ಈ ಕೆಳಗಿನ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಪದದ ಸರಿಯಾದ ಶಬ್ದರೂಪವನ್ನು ಗುರುತಿಸಿ ಅಂತ ಕೇಳಿದರೆ, ಅವನ ಮಾತಿನಲ್ಲಿ ವ್ಯುತ್ಪತ್ತಿ ಸೊಗಸಾಗಿದೆ ಅಂತೇಳಿ. ಇದರಲ್ಲಿ ಯಾವುದು ವ್ಯುತ್ಪತ್ತಿ ಅಂತಕ್ಕಂಥದ್ರು ನೋಡಿ, ಈ ಥರ ಅಕ್ಷರಗಳು ಇವನ್ನೆಲ್ಲ ನಾವು ಆಗಾಗ ಬರೆದು ಪುಸ್ತಕಗಳಲ್ಲಿ ಓದಿ ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗುತ್ತೆ. ವ್ಯುತ್ಪತ್ತಿ ಇದು ಏನಾಗಿರುತ್ತೆ, ಸರಿಯಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತಡಸಲು ಪದದ ಅರ್ಥವನ್ನು ಗುರುತಿಸಿ ಅಂತೇಳಿ ಕೇಳಿದರೆ, ಅದು ಘಟ್ಟನ, ಪ್ರಪಾತನ, ಜಲಪಾತನ, ಕಣಿವೆನ ಅಂತೇಳಿ. ಜಲಪಾತ, ತಡಸಲು ಅಂದರೆ ಜಲಪಾತ ಆಗಿರುತ್ತೆ. ನೆಕ್ಸ್ಟು, ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆಯಲ್ಲ? ಕನ್ನಡದಲ್ಲೇ ಸ್ವರಸಂಧಿಗಳು, ಕನ್ನಡ ಸಂಧಿಗಳಲ್ಲೇ ಸ್ವರಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ಹೇಳಿ ಬರುತ್ತೆ. ಅದರಲ್ಲಿ ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆಯಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ನೀರ್ವನಲ್, ಕಣ್ಬೆಟ್ಟ, ನುಂಚರ, ಎಳವಳ್ಳಿ ಅಂತೇಳಿ. ಇಲ್ಲಿ ಕಣ್ಬೆಟ್ಟ ಅಂತಕ್ಕಂಥದ್ದು ಇದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆಯಲ್ಲ ಅಂತೇಳಿ ಕರೀತಾರೆ. ನೀರ್ ಪ್ಲಸ್ ಪೊನಲ್, ನೀರ್ವನಲ್ ಆದೇಶ ಸಂಧಿ ಆಗುತ್ತೆ. ಕನ್ನಡ ಸಂಧಿಗಳಲ್ಲಿ ವ್ಯಂಜನ ಸಂಧಿ ಇರ್ತಕ್ಕಂಥದ್ದೇ ಆದೇಶ ಸಂಧಿ ಒಂದೇ. ಇನ್ನು ಲೋಪ ಸಂಧಿ ಮತ್ತು ಆಗಮ ಸಂಧಿ ಎರಡು ಸ್ವರ ಸಂಧಿಗಳಾಗಿದ್ದಾವೆ. ಇದು ಕನ್ನಡ ವ್ಯಂಜನ ಸಂಧಿ. ನೆಕ್ಸ್ಟು, ಕಣ್ ಪ್ಲಸ್ ಬೆಟ್ಟ, ಕಣ್ಬೆಟ್ಟ, ಇದು ಯಾವ ಸಂಧಿನ ಆಗೋದಿಲ್ಲ, ಹೇಗಿರುತ್ತೋ ಹಾಗೆ ಬರೆದಿದ್ದೀವಿ. ಹಾಗೆ ಇದು ಪ್ರಕೃತಿ ಬೆಟ್ಟ, ಪ್ರಕೃತಿ ಭಾವ ಕೂಡ ಆಗುತ್ತೆ. ನುಣ್ಚರ, ನುಣ್ ಪ್ಲಸ್ ಚರ, ನುಣ್ಚರ ಆದೇಶ ಸಂಧಿ ಆಗುತ್ತೆ. ಎಳ ಪ್ಲಸ್ ಬಳ್ಳಿ, ಎಳವಳ್ಳಿ ಆದೇಶ ಸಂಧಿ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಯಾವುದೇ ಸಂಧಿ ಇದಕ್ಕೆ ಆಗೋದಿಲ್ಲ. ನೆಕ್ಸ್ಟು, ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಿಲ್ಲ ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಮೆಲ್ವಾಸು, ಬಾಯ್ಸವಿ, ಬೆಳ್ಸರಿ, ಪಂಜುರಿಗೆ ಅಂತೇಳಿ. ಇಲ್ಲಿ ಬಿ ಮತ್ತು ಸಿ ಇಲ್ಲಿ ಸಂಧಿ ಕಾರ್ಯ ಸಾಧ್ಯ ಇಲ್ಲ ಅಂತ ಹೇಳಿದರೆ. ಬಾಯ್ಸವಿ ಮತ್ತು ಬೆಳ್ಸರಿ, ಬಾಯ್ ಪ್ಲಸ್ ಸವಿ, ಬಾಯ್ಸವಿ ಪ್ರಕೃತಿ ಭಾವ ಆಗುತ್ತೆ. ಬೆಳ್ ಪ್ಲಸ್ ಸರಿ, ಬೆಳ್ಸರಿ ಇದು ಕೂಡ ಪ್ರಕೃತಿ ಭಾವ ಆಗುತ್ತೆ. ಹಾಗಾಗಿ ಇಲ್ಲಿ ಸಂಧಿ ಕಾರ್ಯ ಸಾಧ್ಯ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್, ಇದಾದಮೇಲೆ ಹೊಂದಿಸಿ ಬರೀರಿ ಕೇಳಿದ್ದಾರೆ. ಇದು ಕೂಡ ಸಂಧಿ ಮೇಲೆ ಕೇಳಿದ್ದಾರೆ. ಜಸ್ವ ಸಂಧಿ, ಶುತ್ವ ಸಂಧಿ ಉದಾಹರಣೆ, ಅನುನಾಸಿಕ ಸಂಧಿ, ಪ್ರಕೃತಿ ಭಾವ ಇವುಗಳಿಗೆ ಇಷ್ಟು ಸಂಬಂಧಪಟ್ಟಾಗೆ ಕೇಳಿದ್ದಾರೆ. ಪ್ರಕೃತಿ ಭಾವ ಅಂದರೆ ಏನು ಅಂತೇಳಿ ನಿಮಗೆ ಗೊತ್ತೇ ಇದೆ. ಬಿಡಿಸಿ ಬರೆದಾಗೂ ಹಾಗೇ ಇರುತ್ತೆ, ಅದನ್ನು ಕೂಡಿಸಿ ಬರೆದಾಗೂ ಕೂಡ ಹಾಗೆ ಇರುತ್ತೆ. ಬಟ್ ಏನಂದರೆ ಅರ್ಧ ವ್ಯಂಜನ ಮಾತ್ರ ಬದಲಾವಣೆಯಾಗಿ ಮುಂದಿನ ಅಕ್ಷರ ಹಿಂದಿನ ಅಕ್ಷರಕ್ಕೆ ಒತ್ತಕ್ಷರವಾಗಿ ಬರುತ್ತೆ. ಪ್ಲಸ್ಸಿಂದ ಮುಂದೆ ಇರುವಂಥದ್ದು ಉತ್ತರ ಪದದ ಅಕ್ಷರ, ಅದನ್ನೇ ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು, ಜಸ್ವ ಸಂಧಿ ಅಜಾದಿ ಅಂತಕ್ಕಂಥದ್ದಾಗುತ್ತೆ. ಶುತ್ವ ಸಂಧಿ ಮನಶ್ಚಂಚಲ, ಅನುನಾಸಿಕ ಸಂಧಿ ಕಮ್ಮನಿ, ಪ್ರಕೃತಿ ಭಾವ ಸತ್ಸಂಗ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದೀವಿ ನೋಡಿ. ಅಚ್ ಪ್ಲಸ್ ಆದಿ ಅಜಾದಿ ಜಸ್ವ ಸಂಧಿ, ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ, ಕಣ್ ಪ್ಲಸ್ ಮನಿ ಕಂಬನಿ, ಕಂಬನಿ ಕಮ್ಮನಿ ಆಗಬೇಕಿತ್ತು, ಇರಲಿ. ನೆಕ್ಸ್ಟ್, ಸತ್ ಪ್ಲಸ್ ಸಂಘ ಸತ್ಸಂಗ, ಇದು ಪ್ರಕೃತಿ ಭಾವ ಆಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಬಿಡಿಸಿ ಬರೆದಾಗೂ ಇದು ಕೂಡಿಸಿ ಬರೆದಾಗೂ ಯಾವುದೇ ರೀತಿ ಬದಲಾವಣೆಗಳು ಕಾಣೋದಿಲ್ಲ. ಹಾಗಾಗಿ ಅದು ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಂಪೂರ್ಣ ವ್ಯಾಕರಣ ಅಥವಾ ನಮ್ಮದು ಕನ್ನಡ ಸಂಧಿಗಳಿಗೆ ಸಂಬಂಧಪಟ್ಟ ಹಾಗೆ ಕೂಲಂಕುಷವಾದ ವಿಡಿಯೋಗಳಿದ್ದಾವೆ ಸ್ನೇಹಿತರೆ, ನೋಡಿ ಅಂತ ಹೇಳ್ತಾ. ನೆಕ್ಸ್ಟು, ನದ್ಯುದಕ ಸಂಧಿ ಪದವನ್ನು ಬಿಡಿಸುವ ಸರಿಯಾದ ಕ್ರಮ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನದಿ ಪ್ಲಸ್ ಉದಕ ನದ್ಯುದಕ ಅಂತ ಆಗುತ್ತೆ. ಇದು ಎಣ್ಸಂಧಿಗೆ ಉದಾಹರಣೆ ಆಗುತ್ತೆ ಸ್ನೇಹಿತರೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು, ಈ ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲದವನ್ನು ಗುರುತಿಸಿ. ಸಂಸ್ಕೃತ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳಿದ್ದಾವೆ, ಅದರಲ್ಲಿ ಸಂಸ್ಕೃತ ಸ್ವರ ಸಂಧಿ ಅಲ್ಲದನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಗ್ರಾಮೋದ್ಧಾರ, ಪ್ರಾಗೈತಿಹಾಸ, ಋನ್ಮಂದಿರ, ಪ್ರಥಮೈಕಾದಶಿ ಅಂತೇಳಿ. ಇಲ್ಲಿ ಬಿ ಮತ್ತು ಸಿ ಇವೆರಡು ಕೂಡ ಸಂಸ್ಕೃತ ಸ್ವರ ಸಂಧಿಗಳಲ್ಲ ಅಂತ ಹೇಳಿದ್ದಾರೆ. ಅಂದರೆ ಪ್ರಾಗೈತಿಹಾಸ, ಋನ್ಮಂದಿರ ಅಂತೇಳಿ. ಗ್ರಾಮ ಪ್ಲಸ್ ಉದ್ಧಾರ, ಗ್ರಾಮೋದ್ಧಾರ ಗುಣಸಂಧಿ ಆಗುತ್ತೆ. ಪ್ರಾಗೈತಿಹಾಸ ಸ್ನೇಹಿತರೆ ಕನ್ಫ್ಯೂಸ್ ಇದೆ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ಅದನ್ನು ಬಿಡಿಸಿ ಕಳಿಸ್ಕೊಡಿ, ನೋಡೋಣ ಯಾವ ಸಂಧಿಗಾಗುತ್ತೆ ಹೇಗೆ ಅಂತೇಳಿ. ಋನ್ಮಂದಿರ, ಋತ್ ಪ್ಲಸ್ ಮಂದಿರ, ಋನ್ಮಂದಿರ ಅದು ಅನುನಾಸಿಕ ಸಂಧಿ ಆಗುತ್ತೆ. ಪ್ರಥಮ ಪ್ಲಸ್ ಏಕಾದಶಿ, ಪ್ರಥಮೇಕಾದಶಿ ಅದು ವೃದ್ಧಿ ಸಂಧಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇವು ಸ್ವರ ಸಂಧಿಗಳಲ್ಲ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಮುಂದೆ ಹೋಗೋಣ. ಹೊಂದಿಸಿ ಬರೆಯಿರಿ. ಇಲ್ಲ, ಆ್ಯಕ್ಚುಲಿ ಈ ಥರ ಹೋದರೆ ಪ್ರಥಮೈಕಾದಶಿ ಸಿ ವ್ಯಂಜನ ಸಂಧಿ ಅಂತ ಆಗುತ್ತೆ. ಆದರೂ ಕೂಡ ಇದು ಇಲ್ಲಿ ವೃದ್ಧಿ ಸಂಧಿಗೆ ಬಿಡಿಸೋ ಥರದಲ್ಲಿ ಇದೆ. ಇದು ಕೂಡ ಸ್ವರ ಸಂಧಿ ಆಗುತ್ತೆ. ಸಂಸ್ಕೃತ ಸ್ವರ ಸಂಧಿಗಳಲ್ಲದ್ದನ್ನು ಓಕೆ ಯಾವುದ್ಯಾವುದು ಇಲ್ಲಿ ಬಿ ಮತ್ತು ಸಿ. ಪ್ರಾಗೈತಿಹಾಸ, ಋನ್ಮಂದಿರ ಓಕೆ ಕರೆಕ್ಟ್ ಇದೆ. ಋತ್ ಪ್ಲಸ್ ಮಂದಿರ ಇದು ವ್ಯಂಜನ ಸಂಧಿ ಆಗುತ್ತೆ. ಪ್ರಾಗೈತಿಹಾಸ ಹೇಗೆ ಬಿಡಿಸೋದು ಅಂತ ಗೊತ್ತಿಲ್ಲ. ಇನ್ನು ಗ್ರಾಮ ಪ್ಲಸ್ ಉದ್ಧಾರ ಅದು ಸ್ವರ ಸಂಧಿ. ಪ್ರಥಮ ಪ್ಲಸ್ ಏಕಾದಶಿ, ಪ್ರಥಮ ಏಕಾದಶಿ ಇದು ಕೂಡ ಸ್ವರ ಸಂಧಿನೇ. ಪ್ರಾಗೈತಿಹಾಸ
ಋನ್ ಮಂದಿರ ಇವೆರಡು ಕೂಡ ಸಂಸ್ಕೃತ ವ್ಯಂಜನ ಸಂಧಿಗಳಾಗ್ತವೆ. ಪ್ರಾಗೈತಿಹಾಸ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ಬಿಡಿಸಿ ತಿಳಿಸಿ, ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ವಂದಿಸಿ ಬರೀರಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಉತ್ತಮ ಪುರುಷ ಪುರುಷಾರ್ಥಕಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಏಕವಚನ ಬಹುವಚನದ ಆಧಾರದ ಮೇಲೆ ಇವನ್ನ ಕೇಳಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಅವನು ಅಂತಕ್ಕಂಥದ್ದು ಪ್ರಥಮ ಪುರುಷ ಏಕವಚನ, ಅವು ಅಂತಕ್ಕಂಥದ್ದು ಪ್ರಥಮ ಪುರುಷ ಬಹುವಚನ ಆಗುತ್ತೆ. ನಾನು ಉತ್ತಮ ಪುರುಷ ಏಕವಚನ, ನೀವು ಮಧ್ಯಮ ಪುರುಷ ಬಹುವಚನ. ತುಂಬ ಹುಷಾರಾಗಿ ಈ ಥರದನ್ನು ಗುರುತಿಸಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಪುರುಷಾರ್ಥಕಗಳನ್ನ ಕೊಟ್ಟಿದ್ದೀವಿ. ಉತ್ತಮ ಪುರುಷ ಮೊದಲನೇ ಲೈನಲ್ಲಿ ಬರ್ತಕ್ಕಂಥದ್ದೆಲ್ಲ ಏಕವಚನ, ಎರಡನೇ ಲೈನಲ್ಲಿ ಬರ್ತಕ್ಕಂಥದ್ದೆಲ್ಲ ಬಹುವಚನ ಆಗಿರುತ್ತೆ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ನೋಡ್ಕೊಳ್ಳಿ, ಈ ರೀತಿ ಬರ್ತಾ ಹೋಗುತ್ತೆ. ಈ ಟೇಬಲನ್ನು ನೆನ್ಪಿಟ್ಕೊಂಡಿದ್ರೆ ನಾವು ಈಸಿಯಾಗಿ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಮಾಡ್ಕೊಂಡಾದಂಥ ಸಂದರ್ಭದಲ್ಲಿ ಇವುಗಳನ್ನ ಗುರುತಿಸ್ಬೋದು. ಬಟ್ ನಾವು ಅರ್ಥ ಮಾಡ್ಕೊಳ್ಳೋದಲ್ಲೇ ಕ್ವಶನ್ ತುಂಬ ಟಫ್ ಇದೆ ಅಂತ ಅಂದ್ಕೊಂಬಿಟ್ಟಾಗ ನಮಗೇನಾಗುತ್ತೆ, ಗೊಂದಲ ಆಗುತ್ತೆ. ಗಾಬರಿ ಆಗುವಂಥದ್ದು ಬೇಡ. ಪರೀಕ್ಷೆಗಳಲ್ಲಿ ಕೂತಾಗ ಗೊತ್ತಿರುತ್ತೆ, ತಾಳ್ಮೆಯಿಂದ ಸಾವಧಾನವಾಗಿ ಉತ್ತರಿಸಬೇಕಾಗುತ್ತೆ. ನೆಕ್ಸ್ಟ್ ವಂದಿಸಿ ಬರೀರಿ ಕೇಳಿದರೆ ಸೇಮ್ ನಾಮಪದಗಳಲ್ಲಿ ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ವಸ್ತುವಾಚಕಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಪರಿಮಾಣವಾಚಕ ಕೆಲವು, ಪ್ರಕಾರವಾಚಕ ಅಂತ ಇಂಥ ಎಂತಹ, ದಿಗ್ವಾಚಕ ದಿಕ್ಕುಗಳನ್ನು ಹೇಳುವಂಥದ್ದು ಎಡ, ವಸ್ತುವಾಚಕ ಮರ, ಈ ಥರದ್ದು. ಓಕೆನಾ. ನೆಕ್ಸ್ಟು ಇದಾದಮೇಲೆ ಇಲ್ಲಿ ಹೇಳಿದ್ದೀವಿ ಸ್ನೇಹಿತರೆ, ನೋಡ್ಕೊಳ್ಳಿ. ಗುಣವಾಚಕವು ಪ್ರಾಣಿ ಪಕ್ಷಿ ವಸ್ತುಗಳ ಗುಣ ಸ್ವಭಾವವನ್ನು ಹೇಳ್ತಕ್ಕಂಥದ್ದೇ ಗುಣವಾಚಕ. ನೋಡ್ಕೊಳ್ಬೇಕಾದ್ರೆ ದೊಡ್ಡ, ಹಿರಿಯ, ಚಿಕ್ಕ, ಕಿರಿಯ, ಒಳ್ಳೆಯ, ಕೆಟ್ಟ, ದುಷ್ಟ, ಬಿಳಿಯ, ಕರಿಯ, ಹೊಸದು, ಓದುವ, ಮಲಗಿದ, ಭವ್ಯ, ವಿಶಾಲ, ಸುಂದರ, ಪವಿತ್ರ, ಶ್ರೇಷ್ಠ, ಕನಿಷ್ಠ, ಇವೆಲ್ಲ ಏನಾಗ್ತವೆ ಅಂತಂದರೆ ಗುಣವಾಚಕಗಳಾಗ್ತವೆ. ಉದಾಹರಣೆ ಕೂಡ ಕೊಟ್ಟಿದ್ದೀನಿ. ರಮೇಶ್ ಒಳ್ಳೆಯ ಹುಡುಗ, ಗಂಗಾ ನದಿ ಪವಿತ್ರ ನದಿ, ಈ ಥರ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ ನೋಡ್ಕೊಳ್ಳಿ. ಇದನ್ನು ಕೂಡ ಕೊಟ್ಟಿದ್ದೀವಿ. ಸಂಖ್ಯಾವಾಚಕ 1, 10, 100 ಅಂತ ಹೇಳಿದ್ರೆ, ಸಂಖ್ಯೇಯ ವಾಚಕ ಏನು ಹೇಳುತ್ತೆ, 1ನೇಯ 10ನೇಯ ಅಂತ ಹೇಳುತ್ತೆ. ಇಲ್ಲಿ ಡಿಫ್ರೆನ್ಸ್ನ ನೋಡೋದಾದರೆ ಸಂಖ್ಯಾವಾಚಕ ಅಂತಂದರೆ 3, ಸಂಖ್ಯೇಯ ವಾಚಕ ಅಂತಂದರೆ 3, 3ನೇಯ ಅಂತ ಬರುತ್ತೆ. ಸಂಖ್ಯಾವಾಚಕ 10, ಸಂಖ್ಯೇಯ ವಾಚಕ 10ನೇಯ ಅಥವಾ 10ನೇ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಪರಿಮಾಣವಾಚಕ ಆಲ್ರೆಡಿ ಹೇಳಿದ್ದೀವಿ. ವಸ್ತು, ಪ್ರಾಣಿಗಳ ತೂಕ, ಅಳತೆ, ಗಾತ್ರವನ್ನು ತಿಳಿಸುವಂಥ ಶಬ್ದಗಳು ಪರಿಮಾಣವಾಚಕಗಳಾಗಿರ್ತವೆ. ಉದಾಹರಣೆಗೆ ಅಷ್ಟು, ಇಷ್ಟು, ಕೆಲವು. ಇದಕ್ಕೆ ಆಲ್ರೆಡಿ ಮೊದಲನೇ ಕ್ವಶನಲ್ಲೇ ಇದಕ್ಕೆ ಬಂತು ಉತ್ತರ, ವಿವರಣೆ ಕೊಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಪ್ರಕಾರವಾಚಕ ಅಂದರೆ ವಸ್ತುಗಳ ನಿಜ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರವಾಚಕ ಅಂತೇಳಿ ಕರಿತೀವಿ. ಅಂತ, ಅಂತಹ, ಇಂಥ, ಈ ಥರದವೆಲ್ಲ ಏನಾಗ್ತವೆ ಅಂದರೆ ಪ್ರಕಾರವಾಚಕಗಳಾಗಿರ್ತವೆ ಸ್ನೇಹಿತರೆ. ಅವನು ಅಂಥ ಹುಡುಗನೆಂದು ಅಂದುಕೊಂಡಿರಲಿಲ್ಲ, ಈ ಥರ ಬರ್ತಾ ಹೋಗ್ತವೆ. ನೋಡ್ಕೊಳ್ಳಿ, ಬೇಕಂದರೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಕೆಳಗಿನ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ತದಿತಾಂತ ಮತ್ತು ವಿದ್ಯಾರ್ಥಕಗಳ ಮೇಲೆ ಪ್ರತಿಷೇಧಾರ್ಥಕಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ತದ್ದಿತಾಂತ ಭಾವನಾಮ ಏನು ಹೇಳುತ್ತೆ, ಸ್ತ್ರೀಲಿಂಗ ತದ್ದಿತ ಪ್ರತಿ ಏನು ಹೇಳುತ್ತೆ, ವಿದ್ಯಾರ್ಥಕ ಏನು ಹೇಳುತ್ತೆ, ಪ್ರತಿ ನಿಷೇಧಾರ್ಥಕ ಏನು ಹೇಳುತ್ತೆ ಅಂತೇಳಿ. ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂದರೆ ಡಿ ಮಾತ್ರ ಅಂತ ಹೇಳಿದರೆ, ಪ್ರತಿಷೇಧಾರ್ಥಕ ಅಂತಕ್ಕಂಥದ್ದು ಇಲ್ಲಿ ಹೊಂದಾಣಿಕೆ ಆಗಿರೋದಿಲ್ಲ ಅಂತ ಸ್ನೇಹಿತರೆ. ಇಲ್ಲಿ ತದ್ದಿತಾಂತ ನಾಮಗಳಿಗೆ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ಗಾರ, ಕಾರ, ವಂತ ಇವು ಬಂದರೆ, ತದಿತಾಂತ ಭಾವನಾಮ ಅಂತಕ್ಕಂಥದ್ದು ಬಂದರೆ ತನಕ, ಇಕೆ, ಹೂ, ಪೂ, ಒಳಿ, ಈ ಥರ ಬರ್ತದೆ. ನೆಕ್ಸ್ಟು ಜಾಣತನ, ಗೌಡಿಕೆ, ಬಿಳುಪು, ಇಂಪು, ಜಾಣ್ಮೆ, ಗೊತ್ತುವಳಿ, ಸನುವಳಿ, ಈ ಥರದ್ದು ಬರ್ತವೆ. ನೆಕ್ಸ್ಟ್ ತದಿತಾಂತ ಅವ್ಯಯ ಅಂದರೆ ಅಂತೆ, ಹಾಗೆ ಅಂತೇಳಿ, ರಾಮನಂತೆ, ಅಕ್ಕಿ ಹಾಗೆ, ಚಂದ್ರನೋಲಿ, ಈ ಥರ ಬರ್ತವೆ. ತದಿತ ವಿಶೇಷಣ ಸಾಲಗಾರ ಬಸಪ್ಪ, ಮಡಿವಾಳ ಮಲ್ಲೇಶಿ, ನಂಬಿಗಸ್ತ ಹುಡುಗ. ಸ್ತ್ರೀವಾಚಕಗಳು ಕನ್ನಡತಿ, ಒಡಗಿತ್ತಿ, ಸೂಲಗಿತ್ತಿ, ಗೊಲ್ಲತಿ, ಈ ಥರದವೆಲ್ಲ ಬಂದರೆ ಜಾಣೆ, ಹುಡುಗಿ, ಗುಣವಂತೆ, ಈ ಥರದವೆಲ್ಲ ಬಂದರೆ ಏನಾಗ್ತವೆ, ತದಿತಾಂತ ವಿಶೇಷಣಗಳಾಗ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತದಿತಾಂತಗಳು, ಕೃದಂತಗಳು ವಿಡಿಯೋ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ, ಅಥವಾ ಸಂಪೂರ್ಣ ವ್ಯಾಕರಣದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಎಷ್ಟು ಗ್ರಾಮ್ಯ ರೂಪಗಳಿವೆ ಅಂತ ಹೇಳಿ ಕೇಳಿದ್ದಾರೆ. 1, 3, 5, 4 ಅಂತೇಳಿ. ಇಲ್ಲಿ 4 ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಂದ್ಸಲ ಒಂದು ಪದ, ನೆಕ್ಸ್ಟು ಗುಡಿ ಎರಡನೇ ಪದ, ಕಟ್ತಾ ಇದ್ರು, ಈ 4 ಪದಗಳು ಇಲ್ಲಿ ಇರ್ತಕ್ಕಂಥ ಗ್ರಾಮ್ಯ ಪದಗಳು ಅಂತೇಳಿ ಇದನ್ನು ಸೂಕ್ಷ್ಮವಾಗಿ ಗುರುತಿಸಬೇಕಾಗುತ್ತೆ. ನೆಕ್ಸ್ಟು ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುಗಳನ್ನು ಗುರುತಿಸಿ. ನಾಮಪದದಲ್ಲೂ ಬರಬೇಕು, ಕ್ರಿಯಾಪದದಲ್ಲೂ ಬರಬೇಕು, ಆ ಥರದವು ಯಾವುದು ಅಂತೇಳಿ. ಇಲ್ಲಿ ಆಡು ಮತ್ತು ಕಾಡು ಅಂತಕ್ಕಂಥದ್ದು ಸ್ನೇಹಿತರೆ. ಆಡು ಅಂದರೆ ನಾಮಪದದಲ್ಲಿ ಮೇಕೆ ಅಂತ ಬರುತ್ತೆ. ಇನ್ನೊಂದು ಆಟ, ಆಡು ಅಂತಂದರೆ ಅದು ಕ್ರಿಯಾಪದ, ಆಟ ಆಡುವಂಥದ್ದು. ನೆಕ್ಸ್ಟು ಕಾಡು ಅಂದರೆ ಅರಣ್ಯ ನಾಮಪದ ಆಗುತ್ತೆ. ಕಾಡುವುದು ಅಥವಾ ಪೀಡಿಸುವುದು ಏನಾಗುತ್ತೆ, ಕ್ರಿಯಾಪದ ಆಗುತ್ತೆ. ಈ ಆಡು ಮತ್ತು ಕಾಡು ಅಂತಕ್ಕಂಥದ್ದು ಏನಾಗುತ್ತೆ, ನಾಮಪದವಾಗಿಯೂ ಬಳಸ್ತೀವಿ, ಕ್ರಿಯಾಪದವಾಗಿಯೂ ಬಳಸ್ತೀವಿ. ಇನ್ನು ಹರಿ, ಗರಿ ಇದನ್ನು ಆಗೋದಿಲ್ಲ. ಆಳು, ಆಡು, ಆಳು ಆಗೋದಿಲ್ಲ. ಮಳೆ, ಬೆಳೆ ಇವು ಕೂಡ ಆಗೋದಿಲ್ಲ. ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಇವುಗಳನ್ನ ಗುರುತಿಸಬೇಕಾಗುತ್ತೆ.
ಇವುಗಳನ್ನ ನಾನಾರ್ಥಗಳು ಅಥವಾ ಭಿನ್ನಾರ್ಥಗಳು ಅಂತ ಒಂದು ಟಾಪಿಕ್ ಇದೆ ಸ್ನೇಹಿತರೆ, ಅಲ್ಲಿ ಇದು ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟು ಇದು 42ನೇದಾಯ್ತಲ್ವ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. 43ನೇ ಪ್ರಶ್ನೆ, ಕೆಳಗೆ ನೀಡಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಯನ್ನು ಹಾಕಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಒಂದಷ್ಟು ವಾಕ್ಯಗಳನ್ನ ಕೊಟ್ಟಿದ್ದಾರೆ. ವಾಕ್ಯಕ್ಕೆ 4 ಆಪ್ಷನಲ್ಲಿ ಏನು ಮಾಡಿದ್ದಾರೆ, ಲೇಖನ ಚಿಹ್ನೆಯನ್ನು ಹಾಕಿದ್ದಾರೆ. ಹಾಗಾಗಿ ಅಯ್ಯೋ ಅದು ನಮಗೆ ಗೊತ್ತಾಗುತ್ತೆ ಏನಾಗುತ್ತೆ, ಇದು ಭಾವಸೂಚಕ ಬರುತ್ತೆ. ನೆಕ್ಸ್ಟು ನನಗೆ ತಾಳಲಾರದ ಹಸಿವು, ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಅಲ್ಲಿವರೆಗೂ ಒಂದು ವಾಕ್ಯ, ಅಯ್ಯೋ ನನಗೆ ತಾಳಲಾರದ ಹಸಿವು ಅಂತೇಳಿ. ಇಲ್ಲಿ ನನ್ನ ಹಸಿವನ್ನು ಇಂಗಿಸುವವರು ಯಾರೂ ಇಲ್ಲವೇ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ಆಗಿರುತ್ತೆ. ಎಂದು ಕೂಗಿದನು, ಇಲ್ಲಿ ಫುಲ್ ಸ್ಟಾಪ್ ಆಗುತ್ತೆ. ಅಂದರೆ ಮೊದಲನೇದೇ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇವುಗಳನ್ನ ಲೇಖನ ಚಿಹ್ನೆಗಳನ್ನ ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ತುಂಬ ಎಚ್ಚರಿಕೆಯಾಗಿ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಕೆಳಗಿನವುಗಳಲ್ಲಿ ಬಸವಣ್ಣನವರಿಂದ ರಚಿತವಾಗಿರುವ ವಚನದ ಸಾಲುಗಳನ್ನು ಗುರುತಿಸಿ ಅಂತ ಕೇಳಿದರೆ, ಉಳ್ಳವರು ಶಿವಾಲಯ ಮಾಡುವರು, ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ, ಕಲ್ಲ ನಾಗರ ಕಂಡರೆ ಆಲೆರೆ ಎಂಬರು ಅಂತಕ್ಕಂಥ 4 ವಚನಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಬಸವಣ್ಣನವರಿಂದ ರಚಿತವಾಗಿರದ ಅಂತ ಕೇಳಿದ್ದಾರೆ. ಇಲ್ಲಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ಅಂತಕ್ಕಂಥದ್ದು ಜೇಡರ ದಾಸಿಮಯ್ಯನವರ ವಚನ ಆಗಿರ್ತದೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಹೊಂದಿಸಿ ಬರೆಯಿರಿ ಕೇಳಿದರೆ, ಷಟ್ಪದಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ ಇಷ್ಟು ಕೇಳಿದ್ದಾರೆ. ಇಲ್ಲಿ ಭಾಮಿನಿ ಷಟ್ಪದಿ ಏನು ಹೇಳುತ್ತೆ, 3-4 ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗವನ್ನು ಮಾಡ್ತೀವಿ. ವಾರ್ಧಕ ಷಟ್ಪದಿನಲ್ಲಿ 5 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ. ಕುಸುಮ ಷಟ್ಪದಿನಲ್ಲಿ 5 ಇಲ್ಲಿ 5 ಗಣದ 5 ಮಾತ್ರೆಯ 4 ಗಣಗಳಿರ್ತವೆ. ಕುಸುಮ ಷಟ್ಪದಿನಲ್ಲಿ 5 ಮಾತ್ರೆಯ 2 ಗಣಗಳಿರ್ತವೆ, ಅಂದರೆ ಮೊದಲ 2 ಸಾಲುಗಳಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಭೋಗ ಷಟ್ಪದಿ ಬಂದು 3 ಮಾತ್ರೆಗಳಿಗೆ ಏನು ಮಾಡ್ತೀವಿ, ಗಣವನ್ನು ವಿಭಾಗ ಮಾಡ್ತೀವಿ ಸ್ನೇಹಿತರೆ. ಇದರ ಕೂಲಂಕುಷ ಮುಂದಿನ ಸ್ಲೈಡಲ್ಲಿ ಬರುತ್ತೆ ನೋಡಿ. ಶರಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಇಷ್ಟನ್ನು ಕೂಡ ಒಂದೇ ವಿಡಿಯೋದಲ್ಲಿ ನಿಮಗೆ ಒಂದೇ ಸ್ಲೈಡಲ್ಲಿ ಒಂದೇ ಪೇಜಲ್ಲಿ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದನ್ನೇನು ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ. ಪೂರ್ಣ ಇತ್ತೀಚಿನ ದಿನಗಳಲ್ಲಿ ಇದನ್ನು ಜಾಸ್ತಿ ಕೇಳ್ತಿದ್ದಾರೆ ಸ್ನೇಹಿತರೆ. ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಅಲ್ಲಿಂದರೆ ಇಲ್ಲಿ ಪೂರ್ಣ ವರ್ತಮಾನ ಕಾಲ, ಸಾಮಾನ್ಯ ವರ್ತಮಾನ ಕಾಲ, ಅಪೂರ್ಣ ವರ್ತಮಾನ ಕಾಲ ಅಂತೇಳಿ ಬರ್ತವೆ ಸ್ನೇಹಿತರೆ. ಹಾಗಾಗಿ ಆ ಥರ ಇದರಲ್ಲೂ 3ರಲ್ಲಿ ಗುರುತಿಸಬೇಕಾಗುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಬಂದರೂ ತಿಂದಿದ್ದಾನೆ ಅಂತಕ್ಕಂಥದ್ದು ಪೂರ್ಣ ಆಗೋಗಿರ್ತಕ್ಕಂಥ ಕೆಲಸ, ಇವಾಗ ಪ್ರೆಸೆಂಟ್ ಇದರಲ್ಲಿ ಆಗೋಗಿರುವಂಥದ್ದನ್ನು ಸೂಚಿಸುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿಗಳು ಯಾವುವು ಅಂತೇಳಿ ಇದು ಒಂದು ಹೊಸ ಪ್ರಶ್ನೆ. ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ನೋಡ್ಕೊಳ್ಳಿ. ಪ್ರಥಮ ತೃತೀಯನ, ಷಷ್ಠಿ ಸಂಬೋಧನ, ಪಂಚಮಿ ಸಪ್ತಮಿನ, ದ್ವಿತೀಯ ಚತುರ್ಥಿನ ಅಂತೇಳಿ ಸರಿಯಾದಂಥ ಉತ್ತರ ಬಂದು ಷಷ್ಠಿ ಮತ್ತು ಸಂಬೋಧನ ಅಂತಕ್ಕಂಥದ್ದು. ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥಗಳನ್ನು ಹೊಂದಿಲ್ಲದ ವಿಭಕ್ತಿ ಪ್ರತ್ಯಯಗಳು. ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಷಷ್ಠಿ ಮತ್ತು ಸಂಬೋಧನ, ಏನು ಷಷ್ಠಿ ಮತ್ತು ಸಂಬೋಧನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಷಷ್ಠಿ ಸಪ್ತಮಿ ಸಂಬೋಧನ ಬರುತ್ತಲ್ವಾ. ಇಲ್ಲಿ ಕೃಷ್ಣನ ಸಹಿತ ಸುಧಾಮ, ಇಲ್ಲಿ ಯಾವುದೇ ಥರ ಇದು ಬರೋದಿಲ್ಲ. ಏನು ಹೇಳುತ್ತೆ ಇಲ್ಲಿ ಪ್ರಶ್ನೆ, ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥ, ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥ ಒಂದಿಲ್ಲದಲೇ ಇರುವಂಥದ್ದು. ಇಲ್ಲಿ ಯುದ್ಧವನ್ನು ಮಾಡಿದನು, ಕ್ರಿಯೆ, ಇಲ್ಲೆಲ್ಲ ಕ್ರಿಯೆ ನಡೀತಾ ಹೋಗುತ್ತೆ. ಅದರಲ್ಲಿ ಕೃಷ್ಣ ಸುಧಾಮನ ಸ್ನೇಹಿತ, ಇಲ್ಲಿ ಯಾವುದೇ ಕೂಡ ಕ್ರಿಯಾಪದವನ್ನು ಹೊಂದಿಲ್ಲ ಇದು. ನೆಕ್ಸ್ಟ್ ಸಂಬೋಧನ ಕೂಡ ಹಾಗೇ ಇರುತ್ತೆ. ಹಾಗಾಗಿ ಇವೆರಡೂ ಕೂಡ ಷಷ್ಠಿ ಮತ್ತು ಸಂಬೋಧನ ಇವೆರಡೂ ಕೂಡ ಏನಾಗ್ತವೆ, ಕ್ರಿಯೆಯನ್ನು ಹೊಂದಿರದ, ಕಾರಕಾರ್ಥಗಳನ್ನು ಹೊಂದಿರದ ವಿಭಕ್ತಿ ಪ್ರತ್ಯಯಗಳಾಗಿದ್ದಾವೆ ಷಷ್ಠಿ ಮತ್ತು ಸಂಬೋಧನ. ಓಕೆನಾ, ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ಹೇಳಿದೆ, ಈ ಹೇಳಿಕೆಗಳನ್ನ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಕೆಳಗಿನ ವಿರುದ್ಧ ಪದಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತೇಳಿ ವಿರುದ್ಧಾರ್ಥಕ ಪದದ ಆಧಾರದ ಮೇಲೆ ಕೇಳಿದ್ದಾರೆ ಸ್ನೇಹಿತರೆ. ಪಾವನ ಪಾತಕ ಅಂದರೆ ನೋಡೋಣ ಬನ್ನಿ. ಸ್ವಾರ್ಥ ಪರಾರ್ಥ, ಆವರ್ತ ನಿರಾವರ್ತ, ಲಂಘನ ಆಲಂಘನ ಅಂತೇಳಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ A-B ಸರಿಯಾಗಿ ಜೋಡಿಯಾಗಿರ್ತಕ್ಕಂಥವು. ಆವರ್ತ ಅನಾವರ್ತ ಆಗಬೇಕಿತ್ತು ಸ್ನೇಹಿತರೆ, ನಿರಾವರ್ತ ಅಲ್ಲ. ಪ್ರತ್ಯಾವರ್ತನೂ ಕೂಡ ಆಗುತ್ತೆ, ಆವರ್ತ ಗಾಳಿಗಳು ಪ್ರತ್ಯಾವರ್ತ ಗಾಳಿಗಳು ಅಂತೇಳಿ ಕರಿತೀವಲ್ಲ ಹಾಗೆ. ಇಲ್ಲಿ ಸ್ವಾರ್ಥ ಪರಾರ್ಥ ನಿಸ್ವಾರ್ಥನೂ ಕೂಡ ಆಗುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟು ಲಂಘನ ಅಲಂಘನನೇ ಅದಕ್ಕೆ ಅಪೋಸಿಟ್ ವರ್ಡು, ಆದರೂ ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿಲ್ದಲೇ ಇರೋದ್ರಿಂದ ಅದ್ರ ಬಗ್ಗೆ ನಾವೇನು ಜಾಸ್ತಿ ವರಿ ಮಾಡ್ಕೊಳ್ಳೋದು ಬೇಡ. ಪಾವನ ಪಾತಕ, ಪಾವನ ಪಾತಕ ಅಂದ್ರೇನು, ನೀನು ಎತ್ತಿದ್ದಕ್ಕೆ ನನ್ನ ಜನ್ಮ ಪಾವನ ಆಯಿತು ಅಂತ ಕೆಲವೊಂದು ಕಡೆ ಅಪ್ಪ ಅಮ್ಮ ಪೇರೆಂಟ್ಸ್ ಹೇಳ್ತಿರ್ತಾರೆ. ಎಂಥ ಪಾತಕ ಹುಟ್ಟುಬಿಟ್ಟು ನಮ್ಮ ಕುಟುಂಬದಲ್ಲಿ ಅಂತಲೂ ಬೈತಾ ಇರ್ತಾರೆ. ಅಂದರೆ ಪಾವನ ಅಂದರೆ
ಅದು ಒಳ್ಳೆಯದು, ಪಾತಕ ಅಂದರೆ ಅದು ಕೆಟ್ಟದ್ದು, ಈ ಥರ ಅರ್ಥದಲ್ಲಿ ಬರುವಂಥದ್ದು. ನೆಕ್ಸ್ಟು 48ನೇ ಪ್ರಶ್ನೆ ನೋಡೋಣ ಬನ್ನಿ. ಕೆಳಗಿನವುಗಳಲ್ಲಿ ಸಮಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸನ್ನು ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಏಕೆಂದರೆ ಇಲ್ಲೊಂದು ಕಡೆ ಕೆಲವೊಂದು ಕಡೆ ಸಮಾಸಗಳು ಸರಿಯಾಗಿ ಆಗಿರೋದಿಲ್ಲ. ಇಲ್ಲಿ ಕೇಸಕ್ಕಿ ಅಂದರೆ ಕೆಂಪದಾದ ಪ್ಲಸ್ ಅಕ್ಕಿ ಕೇಸಕ್ಕಿ ಆಗುತ್ತೆ, ಕರ್ಮಧಾರೆಯ ಸಮಾಸ ಆಗುತ್ತೆ. ಕುತ್ತಡಿ ಅಂದರೆ ಕಿರಿಯದಾದ ಪ್ಲಸ್ ಅಡಿ ಅಂತ ಬರುತ್ತೆ, ಅದನ್ನು ಏನು ಮಾಡಿದ್ದಾರೆ ಬಹುರುವಿ ಸಮಾಸ ಅಂತ ಕೊಟ್ಟಿದ್ದಾರೆ. ನೋಡೋಣ, ಪ್ರಿಯಂ ಪ್ಲಸ್ ನುಡಿ, ನುಡಿ ಅನ್ನೋದ್ರಿಂದ ಅದು ಕ್ರಿಯಾ ಸಮಾಸ ಆಗಿರುತ್ತೆ ಅಂತ ಹೇಳಿದರೆ, ನಾಲ್ಮೊಗ ದ್ವಿಗು ಸಮಾಸ ಇದೆ. ಆದರೂ ಕೂಡ ಇದಕ್ಕೇನೋ ಅಬ್ಜೆಕ್ಷನ್ ಆಗಿ ಏನು ಮಾಡಿದ್ದಾರೆ, ಕಲ್ಲಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಆದರೂ ಕೂಡ ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು, ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಅಡಿಗೆರೆ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸಿ ಅಂತೇಳಿ. ಅಕರ್ಮಕ ಕ್ರಿಯಾಪದನ ಸಕರ್ಮಕ ಕ್ರಿಯಾಪದ ಅಂತಿದ್ದಂಗೆ ಕರ್ತೃ ಕರ್ಮ ಕ್ರಿಯಾಪದ ಇದೇನಪ್ಪ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಕನ್ಫ್ಯೂಸ್ ಆಗೋದ್ಬಿಡ, ಪ್ರಶ್ನೆ ಪೂರ್ತಿ ಓದೋಣ. ಅಕರ್ಮಕ ಕ್ರಿಯಾಪದ, ಸಕರ್ಮಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ ಅಂತೇಳಿ. ರಾಮನು ಹಣ್ಣನ್ನು ತಿನ್ನುತ್ತಾನೆ, ಇದು ಸಕರ್ಮಕ ಕ್ರಿಯಾಪದ ಸ್ನೇಹಿತರೆ. ಸಕರ್ಮಕ ಅಕರ್ಮಕಗಳು ಅಂತಕ್ಕಂಥ ಒಂದು ವಿಡಿಯೋ ಇದೆ, ಅಲ್ಲಿ ನೋಡಿ ಇದು ಅರ್ಥ ಆಗುತ್ತೆ. ಇದು ಶಾಂಪಲ್ ಆಗಿ ನಿಮಗೆ ಕೊಡ್ತಾ ಹೋಗ್ತೀನಿ ಮುಂದೆ ನೋಡೋಣ. ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ತತ್ಸಮ ತದ್ಭವಗಳನ್ನ ಮ್ಯಾಚ್ ಮಾಡಬೇಕು ಅಂತೇಳಿ. ಅಂಗಾರ ಅಂದರೆ ಇಂಗಳ ಅಂತೇಳಿ, ಕುಡ್ಯ ಅಂದರೆ ಗೋಡೆ, ಒಲ್ಲಿ ಅಂದರೆ ಬಳ್ಳಿ, ವೀಟೆ ಅಂದರೆ ವೀಳ್ಯ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇರುತ್ತೆ. ಕಲ್ಲರಲ್ಲಿ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ, ಮ್ಯಾಚ್ ಮಾಡಿದ್ದೀನಿ, ಹಾಗಾಗಿ ನೋಡ್ಕೊಳ್ಳಿ, ನಿಮ್ಗೇನು ಕಷ್ಟ ಆಗೋದಿಲ್ಲ. ಇನ್ನು ಈ ಸಕರ್ಮಕ ಅಕರ್ಮಕಕ್ಕೆ ಸಂಬಂಧಪಟ್ಟಾಗಿ ನೋಡ್ತಾ ಹೋಗೋಣ ಬನ್ನಿ. ಸಕರ್ಮಕ ಧಾತು ಅಕರ್ಮಕ ಧಾತು ಅಂತೇಳಿ ಎರಡು ಕಡೆ ಬರುತ್ತೆ. ಅಕರ್ಮಕ ಧಾತುಗಳಿಗೆ ಇಸು ಪ್ರತ್ಯಯವನ್ನು ಸೇರಿಸಿದರೆ ಸಕರ್ಮಕಗಳಾಗ್ತವೆ. ಅಕರ್ಮಕ ಇರ್ತವಲ್ಲ, ಮಾಡು ಪ್ಲಸ್ ಇಸು ಮಾಡಿಸು ಅಂತ ಈ ಥರ ಬರ್ತದೆ. ಸಕರ್ಮಕ ಧಾತುಗಳೆಂದರೆ ಕರ್ಮಪದದ ಅಪೇಕ್ಷೆ ಇರುವ ಧಾತುಗಳು. ಕರ್ಮಪದದ ಅವಶ್ಯಕತೆ ಬೇಕಿಲ್ಲಿ. ಏನನ್ನೂ ಯಾರನ್ನು ನೋಡ್ರಪ್ಪ, ಈ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. ಏನನ್ನೂ ಯಾರನ್ನು ಎಂಬ ಪ್ರಶ್ನೆಗೆ ಕ್ರಿಯಾಪದ ಇರುತ್ತಲ್ಲ, ಅದು ಉತ್ತರ ಕೊಟ್ಟರೆ ಅದು ಸಕರ್ಮಕ. ತಿನ್ನು, ಏನನ್ನು ತಿನ್ನು. ಬರೆ, ಏನನ್ನು ಬರೆ. ಕರೆ, ಯಾರನ್ನು ಕರೆ. ಹಾಡು, ಏನನ್ನು ಹಾಡು. ಈ ಥರ ಇದಕ್ಕೆಲ್ಲ ಆನ್ಸರ್ ಕೊಡ್ತಾ ಹೋಗುತ್ತೆ. ಇದು ಸಕರ್ಮಕ. ಕರ್ತೃ ಕರ್ಮ ಕ್ರಿಯಾಪದ ನೋಡೋಣ. ಗಿಳಿ ಹಣ್ಣನ್ನು ತಿನ್ನಿತು, ಇದು ಸಕರ್ಮಕ. ಮಕ್ಕಳು ಪಾಠವನ್ನು ಓದಿದರು, ಇದು ಸಕರ್ಮಕ. ಅಕರ್ಮಕ ಧಾತುಗಳೆಂದರೆ ಕರ್ಮಪದದ ಅಪೇಕ್ಷೆ ಇಲ್ಲದ ಧಾತುಗಳು. ಏನನ್ನು ಯಾರನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇವೆರಡನ್ನು. ಏನನ್ನು ಯಾರನ್ನು ಎಂಬ ಪ್ರಶ್ನೆಗೆ ಕ್ರಿಯೆಯ ಉತ್ತರ ಕೊಡುವುದಿಲ್ಲ. ಮಲಗು, ಏನನ್ನು ಮಲಗು ಆನ್ಸರ್ ಕೊಡೋದಿಲ್ಲ. ಆದರೆ ಇಲ್ಲಿ ಏನನ್ನು ತಿನ್ನು ಅಂದರೆ ಹಣ್ಣನ್ನು ತಿಂದು ಊಟವನ್ನು ತಿನ್ನುವಂಥ ಆನ್ಸರ್ ಬರುತ್ತೆ. ಏನನ್ನು ಮಲಗು, ಏನನ್ನು ಓಡು, ಏನನ್ನು ಹೋಗು, ಯಾರನ್ನು ಹೋಗು, ಈ ಥರ ಆನ್ಸರ್ ಬರೋದಿಲ್ಲ. ಇವೇ ಅಕರ್ಮಕ ಸ್ನೇಹಿತರೆ. ಕೂಸು ಮಲಗಿತು, ನೋಡಿ ಇಲ್ಲಿ ಕರ್ಮ ಪದಗಳೇ ಇಲ್ಲ. ಕೃಷ್ಣನು ಓಡಿದನು, ಆಕಾಶ ಹೊಳೆಯುತ್ತದೆ. ಇಲ್ಲಿ ಕರ್ಮ ಪದದ ಅವಶ್ಯಕತೆನೇ ಇರೋದಿಲ್ಲ. ಅವಶ್ಯಕತೆ ಇಲ್ಲದೂ ಕೂಡ ವಾಕ್ಯಗಳಾಗಿದ್ದಾವೆ. ಹಾಗಾಗಿ ಇದನ್ನು ಅಕರ್ಮಕ ಧಾತು ಅಂತೇಳಿ ಕರಿತೀವಿ, ಅಕರ್ಮಕ ಅಂತೇಳಿ. ನೆಕ್ಸ್ಟ್ ಇಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ದ್ವಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ. ಇದು ಒತ್ತಕ್ಷರ ಸಂಯುಕ್ತಾಕ್ಷರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸ್ನೇಹಿತರೆ. ನೋಡ್ಕೊಳ್ಳಿ. ಒಂದೇ ಜಾತಿ ಎರಡು ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುವರು. ಒಂದೇ ಜಾತಿ ಎರಡು ಸ್ವರಗಳೆಲ್ಲೂ ಸೇರೋದಿಲ್ಲ. ಒಂದೇ ಜಾತಿ ಎರಡು ಒತ್ತಕ್ಷರಗಳು ಸೇರೋದಕ್ಕೆ ದ್ವಿತ್ವ ಅಂತ ಕರೀತಾರೆ. ಒಂದೇ ಜಾತಿ ಎರಡು ಮಹಾಪ್ರಾಣಗಳು ಸೇರೋದಕ್ಕೆ ಅಂತೇಳಿ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರುವುದಕ್ಕೆ ಅದನ್ನು ದ್ವಿತ್ವ ಅಂತೇಳಿ ಕರಿತೀವಿ. ಸಜಾತಿ ಒತ್ತಕ್ಷರ ಬರುತ್ತಲ್ಪ, ಅದೇ ದ್ವಿತ್ವ. ಸಜಾತಿ ಒತ್ತಕ್ಷರ ಮುಂದೆ ಹೇಳ್ತೀನಿ. ನೆಕ್ಸ್ಟ್, ಕೆಳಗಿನ ಅಡಿಗೆರೆ ಎಳೆದಿರುವ ಪದಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಉಪಾಧ್ಯಾಯರ ಮುಂದೆ ವಿಜ್ಞಾಪನೆ ಭಿನ್ನ ಒತ್ತಳೆಯನ್ನು ಸಲ್ಲಿಸಿದರು ಅಂತೇಳಿ ಕೇಳಿದ್ದಾರೆ. ಇದರಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಸಿ ಮತ್ತು ಟಿ ಎರಡೂ ಕೂಡ ತಪ್ಪಾಗಿದ್ದಾವೆ. ಸಿ ವಿಜ್ಞಾಪನೆ, ಭಿನ್ನ ಒತ್ತಳೆ ಅಂತೇಳಿ. ವಿಜ್ಞಾಪನೆ ಅಂತಂದರೆ ಮನವಿ, ಕೋರಿಕೆ, ಪ್ರಾರ್ಥನೆ ಅಂತ. ಭಿನ್ನ ಒತ್ತಳೆ ವಿನಂತಿ ಅಂತೇಳಿ. ಆದರೂ ಕೂಡ ಇಲ್ಲಿ ಭಿನ್ನ ಒತ್ತಳೆ. ಬಿ ಮಹಾಪ್ರಾಣ ಅಂತ ಏನಿಲ್ಲ, ಕೆಲವೊಂದು ಕಡೆ ಮಹಾಪ್ರಾಣ ಹಾಕಿನೂ ಕೂಡ ಬರೀತೀವಿ. ಇರಲಿ, ಅವ್ರ ಪ್ರಕಾರ ಸಿ ಮತ್ತು ಡಿ ಎರಡೂ ಕೂಡ ತಪ್ಪಾಗಿದ್ದಾವೆ ಸ್ನೇಹಿತರೆ. ಏಕೆಂದರೆ ಸಿ ಮಾತ್ರನ ಅಂತೇಳಿ ಅವ್ರು ಕೊಟ್ಟಿರೋ ಆನ್ಸರ್ ಸಿ ಮತ್ತು ಡಿ ಎರಡೂ ಕೂಡ ಇರಲಿ, ಏನು ತೊಂದರೆ ಇಲ್ಲ. ಇನ್ನು ದ್ವಿತ್ವಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಇದು ಸಂಯುಕ್ತಾಕ್ಷರಕ್ಕೆ ಸಂಬಂಧಪಟ್ಟಾಗೆ ಬರುತ್ತೆ. ನಡುವೆ ಸ್ವರ ಇಲ್ಲದೆ 2 ಅಥವಾ 3 ವ್ಯಂಜನಗಳಿದ್ದು ಕೊನೆಯಲ್ಲಿ ಸ್ವರವು ಬಂದು ಸೇರಿದಾಗ ಉಂಟಾಗುವ ಅಕ್ಷರಗಳಿಗೆ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಅಂತೇಳಿ ಗೊತ್ತು. ಪುಸ್ತಕ, ಅದನ್ನು ಬಿಡಿಸುವಂಥ ಕ್ರಮ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್, ಸಜಾತಿ ಒತ್ತಕ್ಷರನೇ ನಾವು ದ್ವಿತ್ವ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಓಕೆನಾ. ಒಂದೇ ಜಾತಿಯ ಸಜಾತಿ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳೇ ಸಜಾತಿ ಸಂಯುಕ್ತ ಅಕ್ಷರಗಳು. ಉದಾಹರಣೆಗೆ ಅಪ್ಪ, ಅಕ್ಕ, ಉತ್ತ, ಗಿಡ್ಡ ಇವೇ ದ್ವಿತ್ವ. ಓಕೆನಾ. ಇನ್ನು ವಿಜಾತಿ ಇದೆ, ಅವಶ್ಯಕತೆ ಇದ್ರೆ ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲಿ ದ್ವಿತ್ವದ ಬಗ್ಗೆ ಇನ್ನೊಂದು ಹೇಳಿಕೆ ಇದೆ ನೋಡಿ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುವರು. ಬೇರೆ ಬೇರೆ ವ್ಯಂಜನಗಳು ಸೇರಿದರೆ ಅದು ದ್ವಿತ್ವ ಆಗುವುದಿಲ್ಲ ಅಂತೇಳಿ. ಇನ್ನು ಶುದ್ಧ ಅಶುದ್ಧ ರೂಪಕ್ಕೆ ಸಂಬಂಧಪಟ್ಟಂಗೆ ಒಂಚೂರು ಪ್ರಶ್ನೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ.
ಇನ್ನು ಕೃತಕ ಹೃದಯ, ಮೈಸೂರು ವೈಕುಂಠ ಇವೆಲ್ಲ ಒತ್ತಕ್ಷರಗಳು ಆಗೋದಿಲ್ಲ ಅಂತೇಳಿ ಸಂಪೂರ್ಣ ವಿವರಣೆ ಬಂದು ನಿಮಗೆ ಕನ್ನಡ ವರ್ಣಮಾಲೆಯಲ್ಲಿ ಅಂತಕ್ಕಂಥ ವಿಡಿಯೋದಲ್ಲಿ ಸಿಗುತ್ತೆ, ನೋಡಿ ಅಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ಗುಂಪನ್ನು ಗುರುತಿಸಿ ಅಂತೇಳಿ ಪದದ ಅರ್ಥದ ಮೇಲೆ ಕೇಳಿದ್ದಾರೆ ಸ್ನೇಹಿತರೆ. ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ ಇಷ್ಟು ಕೂಡ ಒಂದೇ ಅರ್ಥವನ್ನು ಕೊಡ್ತವೆ. ಕಾಡು, ಪೀಡಿಸು, ಅರಣ್ಯ, ಜಲ ನೋಡೋಣ. ಗತಿ, ಚಲನೆ, ಸ್ಥಿತಿ, ಮೋಕ್ಷ, ನರ, ಅರ್ಜುನ, ರಕ್ತನಾಳ, ರಾಕ್ಷಸ. ಇಲ್ಲಿ ಯಾವುದು ಸರಿ ಇಲ್ಲ ಅಂದರೆ ಎ ಮತ್ತು ಸಿ ಸರಿಯಾಗಿ ಹೊಂದಿಕೆಯಾಗುವ ಗುಂಪು. ಪ್ರಶ್ನೆ ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎ ಮತ್ತು ಸಿ ಇವೆರಡು ಕೊಡಿದ್ದಾವೆ. ಕಾಡು, ಪೀಡಿಸು, ಅರಣ್ಯ, ಜಲ. ಜಲ ಬೇರೆ ಇಲ್ಲಿ ಸೇರೋದಿಲ್ಲ. ನೆಕ್ಸ್ಟ್ ಕಾಡು ಅಂದರೆ ಕಾಡು, ಪೀಡಿಸು ಕಾಡ್ತಾ ಇದ್ದಾನೆ ಅಂದರೆ ಪೀಡಿಸ್ತಾ ಇದ್ದಾನೆ, ಅರಣ್ಯ ಗೊತ್ತು. ನರ, ಅರ್ಜುನ, ರಕ್ತನಾಳ ಬೇರೆ, ರಾಕ್ಷಸ ಬೇರೆ ಆಗುತ್ತೆ. ಹಾಗಾಗಿ ಇವೆಲ್ಲ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇದ್ದಾವೆ. ನೆಕ್ಸ್ಟ್ ಎ ಮತ್ತು ಸಿ ಮಾತ್ರ ಇಲ್ಲಿ ಒಂದೇ ರೀತಿಯ ಅರ್ಥವನ್ನು ಹೊಂದಿರತಕ್ಕಂಥ ಪದಗಳ ಗುಂಪು. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಮತ್ತೆ ಸಂಧಿಗಳಿಗೆ ಸಂಬಂಧಪಟ್ಟ ಪ್ರಶ್ನೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿಸಂಧಿ, ಸಂಧಿ. ಸಂಸ್ಕೃತ ಸ್ವರಸಂಧಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಸ್ನೇಹಿತರೆ. ಸವರ್ಣ ದೀರ್ಘ ಸಂಧಿ ಬಹು ಪ್ಲಸ್ ಊರ್ಜಿತ ಬಹುರ್ಜಿತ, ಗುಣಸಂಧಿ ಕಾಳ ಪ್ಲಸ್ ಉರಗ ಕಾಳುರಗ, ವೃದ್ಧಿಸಂಧಿ ಹಿತ ಪ್ಲಸ್ ಓಷ್ಣ ಹಿತೋಷ್ಣ, ಸಂಧಿ ಭ್ರಾತೃ ಪ್ಲಸ್ ಅಂಶ ಭ್ರಾತ್ರಾಂಶ ಅಂತಕ್ಕಂಥದ್ದು ಬರುತ್ತೆ. ಬಹು ಪ್ಲಸ್ ಊರ್ಜಿತ ಬಹುರ್ಜಿತ, ಕಾಳ ಪ್ಲಸ್ ಉರ್ಗ ಕಾಳುರಗ, ಹಿತ ಪ್ಲಸ್ ಓಷ್ಣ ಹಿತೋಷ್ಣ, ಭ್ರಾತೃ ಪ್ಲಸ್ ಅಂಶ ಭ್ರಾತ್ರಾಂಶ. ಓಕೆನಾ, ಈ ರೀತಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಇಲ್ಲೂ ಕೂಡ ಸಂಧಿಗಳ ಬಗ್ಗೆ ಸಾಕಷ್ಟು ವಿವರಣೆ ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಇಲ್ಲ ಅರ್ಥ ಆಗಲಿಲ್ಲ ಅಂತಂದರೆ ಅನಂತ ಜ್ಞಾನಧಾರೆ ಸಂಧಿಗಳು ಟಾಪಿಕನ್ನು ನೋಡಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ. ಬೇಕಂದರೆ ಎಲ್ಲ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅಥವಾ ಇನ್ನೇನು ಮಾಹಿತಿ ಇದ್ದರೆ ಕಮೆಂಟ್ ಮುಖಾಂತರ ಅಂತ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಇದುವರೆಗೂ ಕೂಡ ಒಂದಿಷ್ಟು ಪ್ರಶ್ನೆಗಳು ದಿನಾಂಕ 11/1/2026 KA ನಾನ್-HK ವಿಭಾಗಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಅಂದರೆ FDA ಬೇರೆ ಬೇರೆ ಇಲಾಖೆಯ FDA ಹುದ್ದೆಗಳಿಗೆ ನಡೆಸಿರ್ತಕ್ಕಂಥ ಪರೀಕ್ಷೆಯ ಪ್ರಶ್ನೋತ್ತರಗಳ ಕನ್ನಡ ಸಂಬಂಧಿತ ಪ್ರಶ್ನೋತ್ತರಗಳ ವಿವರಣೆ ಅಂತ ಹೇಳ್ತಾ ಸ್ನೇಹಿತರೆ, ನೀವಿನ್ನೂ ಮತ್ತೊಮ್ಮೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.